ಇವತ್ತು ದೇವಾಲಯಗಳು ಸರ್ಕಾರದ ಅಧೀನದಲ್ಲಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ 34,500 ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿದೆ. ಅದು ಕೆಲವೊಂದನ್ನು ನಾವು ಇನ್ನು ಏನು ದೇವಸ್ಥಾನಗಳಿದೆ ಅಲ್ಲ, ಕೆಲವೊಂದು ಜಾಗಗಳಿದೆ. ಈ ಎಲ್ಲ ಜಾಗಗಳು ಯಾವುದೇ ಒಂದು ದೇವಸ್ಥಾನ ಇರಲಿ ಅಥವಾ ಈಗ ನೋಡಿ ವಕ್ಫ್ ಬೋರ್ಡ್ ಏನಿದೆ ಅಲ್ಲ, ಯಾವ ಜಾಗ ಕಂಡ್ರೂ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಸರಕಾರೀಕರಣ ಆಗಬಾರ್ದು. ನಾವೆಲ್ಲ ಹಿಂದೂಗಳು ಸೇರಿ ನಮ್ಮ ದೇವಸ್ಥಾನದ ರಕ್ಷಣೆ ಆಗಬೇಕು. ಹಿಂದೂ ಧರ್ಮದ ಅಸ್ಮಿತೆ ಅಂತ ಹೇಳಿದ್ರೇ ನಮ್ಮ ದೇವಸ್ಥಾನ ಇದೆ. ಹಾಗಾಗಿ ಈ ದೇವಸ್ಥಾನವನ್ನು ಯಾವುದೇ ಕಾರಣಕ್ಕೂ ಸರಕಾರೀಕರಣ ಆಗಲಿಕ್ಕೆ ಬರಬಾರ್ದು. ಇದು ಹಿಂದೂಗಳ ಸತ್ತಿದೆ. ಹಾಗಾಗಿ ನಾವು ಎಲ್ಲರೂ ಸಹ ಹೋರಾಟ ಮಾಡಿ ಈ ದೇವಸ್ಥಾನದ ನಿರ್ವಹಣೆ ಮಾಡಬೇಕು, ವ್ಯವಸ್ಥಿತವಾಗಿ ಅಲ್ಲಿನ ಏನು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಕೀಲರು ಬಂದಿದ್ದರು. ಅದ್ರ ಬಗ್ಗೆ ಲೀಗಲ್ ಸೆಕ್ಷನ್ ಕೂಡ ಇತ್ತು, ಅದರಲ್ಲಿ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಇಷ್ಟೇ ಬಂಧುಗಳೇ, ಒಟ್ಟಾರೆ ಇವರ ಅಜೆಂಡಾ ಏನು ಅಂತಂದರೆ ದೇವಾಲಯಗಳು ಸರ್ಕಾರದ ಅಧೀನದಲ್ಲಿರಬಾರ್ದು, ಸಾರ್ವಜನಿಕರ ಕೈನಲ್ಲಿರಬೇಕು. ಮತ್ತು ದೇವಾಲಯಗಳು ಇಡೀ ಗ್ರಾಮಕ್ಕೆ, ಆ ದೇವಾಲಯ ಸುತ್ತಮುತ್ತಲ ಪ್ರದೇಶಕ್ಕೆ ಆದರ್ಶವಾಗಿರಬೇಕು ಅನ್ನೋಂಥದ್ದು ಇವರ ವಸ್ತುಸ್ಥಿತಿ. ಆದರೆ ಅಷ್ಟೇ ಅಲ್ಲದೆ ನಾವು ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ಮೇನ್ ಕಾನ್ಸೆಪ್ಟ್ ಇದೆ ನಮ್ಮದು. ಇವತ್ತು ದೇವಸ್ಥಾನಕ್ಕೆ ಬರ್ತಾರೆ, ಹೇಗೆಗೋ ಬರ್ತಾರೆ, ಯಾವುದೋ ಮಾಲ್ಗೆ ಹೋಗಿದಾಗ ಹಾಗೆ ಬರ್ತಾರೆ. ಆದರೆ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ಯಾವ ಉದ್ದೇಶದಿಂದ ಬರ್ತೇವೆ? ದೇವಸ್ಥಾನದ ಆ ಪಾವಿತ್ರತೆಯನ್ನು ಕಾಪಾಡೋಕೆ ಅಥವಾ ದೇವರ ಚೈತನ್ಯ ಗ್ರಹಣ ಮಾಡಲಿಕ್ಕೋಸ್ಕರ. ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ನಾವು ಭಾರತೀಯ ವೇಷಭೂಷಣವನ್ನು, ಸೀರೆ ಅಥವಾ ಚೂಡಿದಾರ್ ಹಾಕಿದ್ರೆ ವ್ಯವಸ್ಥಿತವಾಗಿ ವೇಲ್ ಹಾಕ್ಕೊಂಡು, ಅಥವಾ ಕೆಲವರು ನೈಟ್ ಡ್ರೆಸ್ಸಲ್ಲೇ ಬಂದುಬಿಡ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆಯನ್ನು ಈಗ ಆಲ್ರೆಡಿ ಜಾರಿಗೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಸಹ ವಸ್ತ್ರ ಸಂಹಿತೆ ಜಾರಿ ಆಗಬೇಕು. ಅದು ಸರ್ಕಾರೀಕರಣ ಆಗಿರುವ ದೇವಸ್ಥಾನದಲ್ಲೂ ಸಹ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಹ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ವಸ್ತ್ರ ಸಂಹಿತೆಯನ್ನು ಹಲವಾರು ದೇವಸ್ಥಾನದಲ್ಲಿ ಈಗ ಪಾಲನೆ ಮಾಡಿದ್ದಾರೆ. ಭಕ್ತರು ಸಹ ದೇವಸ್ಥಾನದ ಸಂಸ್ಕೃತಿ ಅಥವಾ ಇದನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ಶ್ರದ್ಧಾ ಭಕ್ತಿಯಿಂದ ನಾವು ಭಾರತೀಯ ವೇಷಭೂಷಣವನ್ನು ತೊಟ್ಕೊಂಡೇ ಬರೋಣ ಅಂತ ಹೇಳಿ ಈ ಅಧಿವೇಶನದಲ್ಲಿ ಸಹ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೆಲವು ದೇವಾಲಯಗಳಲ್ಲಿ, ಅದರಲ್ಲೂ ಮುಜರಾಯಿ ದೇವಾಲಯಗಳಲ್ಲಿ ಸ್ವಲ್ಪ ಭ್ರಷ್ಟಾಚಾರದ ಹೊಗೆ ಆಡ್ತಿದೆ ಅನ್ನೋಂಥದ್ದು ಕೇಳಿಬರ್ತಿದೆ. ಅದ್ರ ಬಗ್ಗೆ ನೀವೇ ಹೇಳ್ತೀರಿ? ಅದ್ರ ವಿರುದ್ಧವೂ ಸಹ ನಾವು ಲೀಗಲಿ ಇದು RTI ಹಾಕಿ ಎಷ್ಟೋ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಆ ಭ್ರಷ್ಟಾಚಾರದ ಬಗ್ಗೆ ಲೀಗಲಿ ಫೈಟ್ ಕೂಡ ಮಾಡಿದ್ದೇವೆ. ಉದಾಹರಣೆ 2017ರಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ನಾವು RTI ಹಾಕಿ ಪ್ರೆಸ್ ಮೀಟನ್ನೆಲ್ಲ ಮಾಡಿದ್ವಿ. ಅಲ್ಲಿ ಏನಾಗ್ತಾ ಇರುವಂತಹ ಅವ್ಯವಹಾರ ಅಂದರೆ ಲೆಕ್ಕಾಚಾರವನ್ನು ನಮ್ಮ ಮುಂದೆ ಇಡಬೇಕು, ಅಥವಾ ಎಲ್ಲರ ನಮ್ಮ ಮುಂದೆ ಅಲ್ಲ, ಪ್ರತಿ ಸಮಾಜದ ಎಲ್ಲ ಹಿಂದೂಗಳ ಮುಂದೆ ಇಡಬೇಕು ಅನ್ನೋ ವಿಷಯದಲ್ಲಿ ನಾವು ಯಾವುದು ಆ ಥರದ ಗಮನಕ್ಕೆ ಬಂದಿದೆ ಆ ದೇವಸ್ಥಾನಗಳಲ್ಲಿ ನಾವು RTI ಅನ್ನು ಕೂಡ ಹಾಕ್ತಾ ಇದ್ದೇವೆ. ಧನ್ಯವಾದಗಳು.